ಹಾಯ್ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ತೆಲುಗು ಮೂವಿ ಚೀಕಟಿ ಲವ್ ಸ್ಟೋರಿನ ನೋಡೋಣ. ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಮೂವಿ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ಟೋರಿ 1999ರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಮಗೆ ರಾಣಿ ಮತ್ತು ಲಚ್ಚಿ ಅನ್ನೋ ಇಬ್ಬರು ಡ್ಯಾನ್ಸರ್ಸ್ ನ ತೋರಿಸ್ತಾರೆ. ಇವರು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ. ಇವರ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ ಮೇಲೆ ಆ ಊರಿನ ರಾಜಕೀಯ ವ್ಯಕ್ತಿಯೊಬ್ಬಾತ ಇವರನ್ನ ತನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಈತ ಲಚ್ಚಿನ ಆಕೆ ಮನೆಯಲ್ಲಿ ಡ್ರಾಪ್ ಮಾಡಿ ರಾಣಿನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಈಗ ಲಚ್ಚಿ ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡ್ತಿದ್ದಾಗ ಆಕೆ ಮನೆಯಲ್ಲಿ ಯಾರೋ ಬರ್ತಾರೆ. ಸೀನೀಗ ಕಟ್ಟಾಗಿ ಮಾರನೇ ದಿನ ಬೆಳಗ್ಗೆ ರಾಣಿ ಲಚ್ಚಿ ಹತ್ರ ಬರ್ತಾಳೆ. ಆದ್ರೆ ಲಚ್ಚಿ ಇನ್ನೂ ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ. ರಾಣಿ ಹತ್ರ ಹೋಗಿ ನೋಡಿದಾಗ ಲಚ್ಚಿ ಸತ್ತೋಗಿರ್ತಾಳೆ. ಈಗ ರಾಣಿ ಕಂಪ್ಲೇಂಟ್ ಕೊಡ್ಬೇಕಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆದ್ರೆ ಪೊಲೀಸರು ಈಕೆ ಡ್ಯಾನ್ಸರ್ ಆಗಿದ್ದರಿಂದ ಈಕೆ ಕಂಪ್ಲೇಂಟ್ ತಗೊಳ್ಳಲ್ಲ ಮತ್ತು ಊರಿನ ಪ್ರೆಸಿಡೆಂಟ್ ನಿಂದ ದುಡ್ಡು ಕೊಡಿಸ್ತೀನಿ, ತಗೊಂಡು ಸುಮ್ಮನಿರು ಅಂತ ಹೇಳ್ತಾರೆ. ರಾಣಿಗೆ ಏನು ಮಾಡೋದಂತ ಅರ್ಥವಾಗಲ್ಲ. ಈಗ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಸಂಧ್ಯಾ ಅನ್ನೋ ಒಬ್ಬ ನ್ಯೂಸ್ ರಿಪೋರ್ಟರ್ ನ ತೋರಿಸ್ತಾರೆ. ಈಕೆ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾಳೆ. ಇಲ್ಲಿ ಸಂಧ್ಯಾಗೆ ತನ್ನ ಫ್ರೆಂಡ್ ಬಾಬಿ ಸಿಗ್ತಾಳೆ. ಬಾಬಿ ಸಂಧ್ಯಾಗೆ, ನಾವು ಈ ಚಾನೆಲ್ ನ ಬಿಟ್ಟು ಒಂದು ಪಾಡ್ಕಾಸ್ಟ್ ಚಾನೆಲ್ ನ ತೆಗೆಯೋಣ. ನಮ್ದೇ ಸ್ಕ್ರಿಪ್ಟ್, ನಾವೇ ಓನರ್ಸ್, ಯಾರ ಕೆಳಗೆ ಕೆಲಸ ಮಾಡೋ ಅವಸರ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಸಂಧ್ಯಾ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ. ಈಗ ಸಂಧ್ಯಾ ನ್ಯೂಸ್ ರೀಡ್ ಮಾಡೋಕೆ ಹೋಗ್ತಾಳೆ. ಆಗ ಈಕೆಗೆ ಒರಿಜಿನಲ್ ನ್ಯೂಸ್ ನಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಮಿರ್ಚ್ ಮಸಾಲ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಂಧ್ಯಾ ಎಡಿಟರ್ ಹತ್ರ ಹೋಗಿ ನಾನು ಫೇಕ್ ನ್ಯೂಸ್ ಹೇಳಲ್ಲ ಅಂತ ಹೇಳ್ತಾಳೆ. ಆದ್ರೆ ಎಡಿಟರ್ ಕೇಳದೆ, ನಾವು ಡೈರೆಕ್ಟ್ ನ್ಯೂಸ್ ಹೇಳಿದ್ರೆ ಜನ ನೋಡಲ್ಲ, ನಮಗೆ TRP ಬೇಕಿದ್ರೆ ಇಂಥ ಸಣ್ಣ ಪುಟ್ಟ ಚೇಂಜಸ್ ನ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಸಂಧ್ಯಾ ಹಾಗೆ ನಾನು ಮಾಡಲ್ಲ ಅಂತ ರಿಸೈನ್ ಕೊಟ್ಟು ಬಂದ್ಬಿಡ್ತಾಳೆ. ಈಗ ಇವರು ಒಂದು ಕೆಫೆಗೆ ಬರ್ತಾರೆ. ಇಲ್ಲಿ ಬಾಬಿ ಕೂಡ ಇರ್ತಾಳೆ. ಆಗ ಅಲ್ಲಿ ಅಮರ್ ಬರ್ತಾನೆ. ಅಮರ್ ಸಂಧ್ಯಾ ಬಾಯ್ ಫ್ರೆಂಡ್ ಆಗಿರ್ತಾನೆ. ಈತ ಸಂಧ್ಯಾಗೆ ಇಷ್ಟು ಸಣ್ಣ ವಿಚಾರಕ್ಕೆ ರಿಸೈನ್ ಮಾಡಬಾರ್ದಾಗಿತ್ತು, ಈಗ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಸಂಧ್ಯಾ, ನಾನು ಈಗ ಒಂದು ಪಾಡ್ಕಾಸ್ಟ್ ಚಾನೆಲ್ ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬಾಬಿ ತುಂಬಾ ಖುಷಿ ಆಗ್ತಾಳೆ. ಬಾಬಿ ಅಲ್ಲಿಂದ ಹೋಗ್ತಿದ್ದಾಗ ಸಂಧ್ಯಾ ಆಕೆಗೆ ನನ್ನ ಇಯರಿಂಗ್ಸ್ ಕೊಡು ಅಂತ ಹೇಳ್ತಾಳೆ. ಏಕೆಂದ್ರೆ ಸಂಧ್ಯಾ ಮನೆಯಲ್ಲಿ ಅಮರ್ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ನಾಳೆ ಅವರ ಫ್ಯಾಮಿಲಿ ಇವರ ಮದುವೆ ಬಗ್ಗೆ ಮಾತಾಡೋಕೆ ಮೀಟ್ ಆಗ್ತಿರ್ತಾರೆ. ಈಗ ಇವರು ಅಮರ್ ಮನೆಗೆ ಬರ್ತಾರೆ. ಇವರ ಫ್ಯಾಮಿಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸಂಧ್ಯಾ ಮತ್ತು ಅಮರ್ಗೂ ಮದುವೆ ಇಷ್ಟ ಇದ್ದಿದ್ದರಿಂದ ಇವರು ಪೂಜಾರಿನ ಕರೆದು ಮದುವೆ ಡೇಟ್ ನ ಫಿಕ್ಸ್ ಮಾಡ್ತಾರೆ. ಎಲ್ಲಾ ಮಾತುಕತೆ ಆದ್ಮೇಲೆ ಸಂಧ್ಯಾ ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಒಬ್ಬ ಮಹಿಳೆ ಸಂಧ್ಯಾ ಕಾರನ್ನ ಸ್ಟಾಪ್ ಮಾಡ್ತಾಳೆ ಮತ್ತು ಮೇಡಮ್, ಆ ಫ್ಲಾಟ್ ಅಲ್ಲಿ ಎಲ್ಲ ಕಡೆ ರಕ್ತ ಇದೆ, ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತಾಳೆ. ಆಗ ಸಂಧ್ಯಾಗೆ ಏನು ಅರ್ಥವಾಗಲ್ಲ. ಆದ್ರೂ ಆಕೆ ಆ ಫ್ಲಾಟ್ ಗೆ ಹೋಗಿ ನೋಡ್ತಾಳೆ. ಇಲ್ಲಿ ಸಂಧ್ಯಾ ಫ್ರೆಂಡ್ ಬಾಬಿ ಮತ್ತು ಆಕೆಯ ಬಾಯ್ ಫ್ರೆಂಡ್ ಡೆಡ್ ಬಾಡಿ ಬಿದ್ದಿರುತ್ತೆ. ಇದನ್ನ ನೋಡಿ ಸಂಧ್ಯಾ ಶಾಕ್ ಆಗ್ತಾಳೆ. ಆಗ ಅಲ್ಲಿ ರಾಜೀವ್ ಅನ್ನೋ SI ಬರ್ತಾನೆ. ಈತ ಕ್ರೈಮ್ ಸೀನ್ ನ ನೋಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ರಾಜೀವ್ ಇಲ್ಲಿ ಸಂಧ್ಯಾ ಮತ್ತು ಅಮರ್ನ ನೋಡಿ ಅವರನ್ನ ಎನ್ಕ್ವೈರಿ ಮಾಡ್ತಾನೆ. ಸಂಧ್ಯಾ ಇಲ್ಲಿ ತಾನು ಬಾಬಿ ಫ್ರೆಂಡ್, ಆಕೆ ನನ್ನ ಜೊತೆ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಈಗ ರಾಜೀವ್ ಎಲ್ಲ ಕಡೆಯಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಈತ ಬಾಬಿ ನ್ಯೂಸ್ ಚಾನೆಲ್ ಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಎಲ್ಲರೂ ಬಾಬಿಗೆ ಯಾರು ಶತ್ರುಗಳಿದ್ದಿಲ್ಲ ಅಂತ ಹೇಳ್ತಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಯಾರೋ ಬಾಬಿ ಜೊತೆ ಬಲಾತ್ಕಾರ ಮಾಡಿ ಆಕೆಯ ಮರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಸಂಧ್ಯಾ ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಬಿ ಕೇಸ್ ಬಗ್ಗೆ ಅಪ್ಡೇಟ್ ತಗೋತಿರ್ತಾಳೆ. ಆದ್ರೆ ರಾಜೀವ್, ಏನಾದ್ರೂ ಅಪ್ಡೇಟ್ ಇದ್ರೆ ನಾವೇ ಖಂಡಿತ ನಿಮಗೆ ಹೇಳ್ತೀವಿ, ಸುಮ್ಮನೆ ಹೀಗೆ ಬಂದು ನಮ್ಮ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸಂಧ್ಯಾ ಬಾಸ್ ಸಂಧ್ಯಾನ ಕರೆದು ಕೆಲಸಕ್ಕೆ ಮತ್ತೆ ಜಾಯ್ನ್ ಆಗು ಅಂತ ಹೇಳ್ತಾನೆ. ಆದ್ರೆ ಸಂಧ್ಯಾ ಅದಕ್ಕೆ ಒಪ್ತಿರಲ್ಲ. ಈಗ ಸಂಧ್ಯಾ ಮನೆಗೆ ಬಂದು ತನ್ನ ಪಾಡ್ಕಾಸ್ಟ್ ಚಾನೆಲ್ ನ ಸ್ಟಾರ್ಟ್ ಮಾಡ್ತಾಳೆ ಮತ್ತು ತನ್ನ ಮೊದಲ ವಿಡಿಯೋದಲ್ಲಿ ಬಾಬಿ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ. ಇನ್ನು ಸಂಧ್ಯಾ ಯಾರಿಗೂ ಗೊತ್ತಿಲ್ಲದಂಗೆ ಬಾಬಿ ಫ್ಲಾಟ್ ಗೆ ಹೋಗಿ ಕಿಲ್ಲರ್ ಹೇಗೆ ಒಳಗೆ ಬಂದಿರಬಹುದು, ಹೇಗೆ ಬಾಬಿ ಮತ್ತು ಆಕೆ ಬಾಯ್ ಫ್ರೆಂಡ್ ನ ಕೊಂದಿರಬಹುದು ಅಂತ ಇಮ್ಯಾಜಿನೇಷನ್ ಮಾಡಿ ನೋಡ್ತಿರ್ತಾಳೆ. ಇಲ್ಲಿ ಸಂಧ್ಯಾ ಒಂದು ವಿಷಯ ನೋಟಿಸ್ ಮಾಡ್ತಾಳೆ. ಆಕೆ ಬಾಬಿ ಕತ್ತಲ್ಲಿ ಒಂದು ಚೈನ್ ಇತ್ತು. ಆಕೆ ಅದನ್ನ ಯಾವಾಗಲೂ ಹಾಕೋತಿದ್ಲು. ಆದ್ರೆ ಆ ಚೈನ್ ಮಿಸ್ ಆಗಿರುತ್ತೆ. ಇದೇ ವಿಷಯ ಸಂಧ್ಯಾ ರಾಜುಗೆ ಬಂದು ಹೇಳ್ತಾಳೆ. ಅಂದ್ರೆ ಕಿಲ್ಲರ್ ಆ ಚೈನ್ ನ ತಗೊಂಡು ಹೋಗಿರ್ತಾನೆ. ಆಗ ರಾಜು ಕೂಡ ಕೆಲವೊಂದು ಎವಿಡೆನ್ಸ್ ನ ಸಂಧ್ಯಾಗೆ ತೋರಿಸ್ತಾನೆ. ಇವರಿಗೆ ಕಾಂಪೌಂಡ್ ವಾಲ್ ನಲ್ಲಿ ಒಂದು ಫುಟ್ ಪ್ರಿಂಟ್ ಸಿಕ್ಕಿರುತ್ತೆ. ಆಗ ಸಂಧ್ಯಾಗೆ ಒಂದು ವಿಷಯ ನೆನಪಾಗುತ್ತೆ. ಸಂಧ್ಯಾ ಅಮರ್ ಮನೆಗೆ ಹೋಗ್ತಿದ್ದಾಗ ಆಕೆ ಅದೇ ಅಪಾರ್ಟ್ಮೆಂಟ್ ನ ಒಬ್ಬ ವಾಚ್ಮ್ಯಾನ್ ತನ್ನ ಶೂ ನ ತೊಳೆತಿರೋದು ನೋಡಿರ್ತಾಳೆ. ಆಕೆ ಇದನ್ನ ರಾಜುಗೆ ಹೇಳಿದಾಗ ಆತ ಹೋಗಿ ವಾಚ್ಮ್ಯಾನ್ ಮನೆಯಲ್ಲಿ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ವಾಚ್ಮ್ಯಾನ್ ಹೆಂಡತಿ, ನನ್ನ ಗಂಡ 2 ದಿನದಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ರಾಜು ವಾಚ್ಮ್ಯಾನೇ ಬಾಬಿ ಮತ್ತು ಆಕೆ ಬಾಯ್ ಫ್ರೆಂಡ್ ನ ಕೊಂದು ಎಸ್ಕೇಪ್ ಆಗಿರಬಹುದು ಅನ್ಕೋತಾನೆ. ಈಗ ಇವರು ವಾಚ್ಮ್ಯಾನ್ ನ ಹುಡುಕ್ತಾರೆ. ಆಗ ಬಸ್ ಸ್ಟ್ಯಾಂಡ್ ನಲ್ಲಿ ರಾಜು ಮತ್ತು ಅವನ ಟೀಮ್ ಮೆಂಬರ್ ಗೆ ವಾಚ್ಮ್ಯಾನ್ ಕಾಣ್ತಾನೆ. ಆತ ಇವರನ್ನ ನೋಡಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಇವರು ಅವನನ್ನ ಹಿಡ್ಕೋತಾರೆ. ವಾಚ್ಮ್ಯಾನ್ ರಾಜುಗೆ ತಾನು ಬಾಬಿನ ಕೊಂದಿಲ್ಲ ಅಂತ ಹೇಳ್ತಾನೆ. ಈಗ ವಾಚ್ಮ್ಯಾನ್ ಸಿಕ್ಕಿರೋ ವಿಷಯ ಸಂಧ್ಯಾ ತನ್ನ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಾಳೆ. ಈಕೆ ತನ್ನ ಚಾನೆಲ್ಗೆ ಚೀಕಟಿಲೋ ಅಂತ ಹೆಸರಿಟ್ಟಿರ್ತಾಳೆ. ಚೀಕಟಿಲೋ ಅಂದ್ರೆ ಅಂಧಕಾರ ಅಂತ ಅರ್ಥ. ಈಗ ನ್ಯೂಸ್ನವರು ಕೂಡ ಸಂಧ್ಯಾ ಅನ್ನೋ ರಿಪೋರ್ಟರ್ ಬಾಬಿ ಕೇಸಲ್ಲಿ ಪೊಲೀಸರಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅದಕ್ಕೆ ಪೊಲೀಸರು ಕಿಲ್ಲರ್ನ ಇಷ್ಟು ಈಸಿಯಾಗಿ ಹಿಡ್ಕೊಂಡ್ರು ಅಂತ ಹೇಳ್ತಾರೆ. ಇದರಿಂದ ಸಂಧ್ಯಾ ಚಾನೆಲ್ಗೆ ಒಳ್ಳೆ ರೀಚ್ ಸಿಗುತ್ತೆ.
ಈಗ ಒಂದು ದಿನ ಸಂಧ್ಯಾ ಮತ್ತು ಅಮರ್ ನಡೆದುಕೊಂಡು ಹೋಗ್ತಿದ್ದಾಗ ಇವರ ಮುಂದೆ ವಾಚ್ಮನ್ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಬರ್ತಾರೆ. ಈಕೆ ಸಂಧ್ಯಾಗೆ ನನ್ನ ಗಂಡ ಯಾರನ್ನ ಕೊಲೆ ಮಾಡಿಲ್ಲ, ನೀನು ನನ್ನ ಗಂಡನ್ನ ಕೊಲೆಗಾರ ಅಂತ ಜೈಲಲ್ಲಿ ಹಾಕ್ಸಿದ್ದರಿಂದ ಈಗ ನನ್ನ ಮಕ್ಕಳನ್ನ ರೇಪಿಸ್ಟ್ ಮಕ್ಕಳು ಅಂತ ಹೇಳಿ ಸ್ಕೂಲಿಂದ ತೆಗೆದ್ರು ಮತ್ತು ನನ್ನ ಕೂಡ ಕೆಲಸದಿಂದ ತೆಗೆದ್ರು. ಇದೆಲ್ಲ ನಿನ್ನಿಂದಾಗಿ ಆಯ್ತು ಅಂತ ಹೇಳ್ತಾಳೆ. ಈಗ ರಾತ್ರಿ ಆದಾಗ ಸಂಧ್ಯಾಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಕಿಲ್ಲರ್ ಇರ್ತಾನೆ. ಈತ ಸಂಧ್ಯಾಗೆ ನೀನು ಕೇಸ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ಈಗ ನಾನು ನಿನಗೆ ಇನ್ನೊಂದು ಕೇಸ್ ಕೊಡ್ತೀನಿ, ಇನ್ನೊಂದು ಮರ್ಡರ್ ಆಗಲಿದೆ, ಅದನ್ನ ನೀನು ಹೇಗೆ ಸಾಲ್ವ್ ಮಾಡ್ತೀಯಾ ನೋಡೋಣ ಅಂತ ಹೇಳ್ತಾನೆ. ಆಕ್ಚುಲಿ ವಾಚ್ಮ್ಯಾನ್ ಕಿಲ್ಲರ್ ಆಗಿರೋದಿಲ್ಲ, ಅವನು ಚೈನ್ ಕದ್ದಿರ್ತಾನೆ, ಅದಕ್ಕೆ ಅವನು ತಪ್ಪಿಸ್ಕೊಂಡು ತಿರುಗ್ತಿರ್ತಾನೆ. ಈಗ ಸಂಧ್ಯಾ ಕಿಲ್ಲರ್ ಮಾತನ್ನ ರೆಕಾರ್ಡ್ ಮಾಡಿರ್ತಾಳೆ. ಈಕೆ ರಾಜೀವ್ಗೆ ಕೇಳಿಸ್ತಾಳೆ. ರಾಜೀವ್ ಆ ನಂಬರ್ನ ಟ್ರೇಸ್ ಮಾಡಿದಾಗ ಅದು ಒಬ್ಬ ಮುದುಕಿಯ ನಂಬರ್ ಆಗಿರುತ್ತೆ. ಕಿಲ್ಲರ್ ಈ ಮುದುಕಿಯ ಫೋನ್ ನಿಂದ ಕಾಲ್ ಮಾಡಿರ್ತಾನೆ. ಈಗ ಮಾರನೇ ದಿನ ಸಂಧ್ಯಾ ಮತ್ತು ಅಮರ್ ಎಲ್ಲಿಗೋ ಹೋಗ್ತಿರ್ತಾರೆ. ಆಗ ಅಮರ್ ಸಂಧ್ಯಾಗೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಾನೆ. ಆಗ ಸಂಧ್ಯಾ ನನಗೆ ಬೆಳಗ್ಗೆ ವಾಣಿ ಅನ್ನೋ ಮಹಿಳೆ ಕಾಲ್ ಮಾಡಿದ್ಲು ಅಂತ ಹೇಳ್ತಾಳೆ. ವಾಣಿ ಸಂಧ್ಯಾಗೆ ಕಾಲ್ ಮಾಡಿ, ಮೇಡಮ್ ನಾನು ನಿಮ್ಮ ಪಾಡ್ಕಾಸ್ಟ್ ನೋಡಿದ್ದೆ, ಕೆಲವು ವರ್ಷಗಳ ಹಿಂದೆ ನನ್ನ ಜೊತೆನೂ ಹಾಗೆ ಆಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಸಂಧ್ಯಾ ವಾಣಿನ ಮೀಟ್ ಆಗೋಕ್ಕೆ ಹೋಗಿರ್ತಾಳೆ. ಈಗ ಇವರು ವಾಣಿ ಹತ್ರ ಬರ್ತಾರೆ. ಇಲ್ಲಿ ವಾಣಿ ಇವರಿಗೆ ತನ್ನ ಜೊತೆ ಆದ ಘಟನೆ ಬಗ್ಗೆ ಹೇಳ್ತಾಳೆ. ಕೆಲವು ವರ್ಷಗಳ ಹಿಂದೆ ವಾಣಿ ತನ್ನ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಈಕೆ ಗಂಡ ಎಲ್ಲಿಗೋ ಹೋಗಿರ್ತಾನೆ. ಈಕೆ ತನ್ನ ಮಗುವನ್ನ ನೋಡ್ಕೋತಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಈಕೆ ಹತ್ರ ಬರ್ತಾನೆ ಮತ್ತು ಈಕೆ ಜೊತೆ ಬಲಾತ್ಕಾರ ಮಾಡಿ ಈಕೆನ ಕೊಲ್ಲೋಕೆ ಹೋಗ್ತಿದ್ದಾಗ ವಾಣಿ ಮಗು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಕಿಲ್ಲರ್ ಯಾರಾದ್ರೂ ಬರ್ಬೋದು ಅಂತ ಅಲ್ಲಿಂದ ಓಡೋಗ್ತಾನೆ. ಇದು ವಾಣಿ ಗಂಡನಿಗೆ ಗೊತ್ತಾದಾಗ ಆತ ಈಕೆನ ಬಿಟ್ಬಿಡ್ತಾನೆ. ಅದಕ್ಕೆ ವಾಣಿ ಗಂಡನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರಲ್ಲ. ಈಗ ಸಂಧ್ಯಾ ನೈಟ್ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾಳೆ ಮತ್ತು ರಾಜೀವ್ಗೆ ಕಾಲ್ ಮಾಡಿ ವಾಣಿ ಬಗ್ಗೆ ಹೇಳ್ತಾಳೆ. ಹಾಗೂ ಈ ಊರಲ್ಲಿ ಇಂಥ ಘಟನೆ ತುಂಬಾ ನಡೆದಿದೆ, ಇದರ ಬಗ್ಗೆ ಕಂಪ್ಲೇಂಟ್ ಆಗಿದ್ದೇನಾ ಅಂತ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಕೇಳ್ತಾಳೆ. ಆಗ ರಾಜೀವ್ ನಾನು ಆ ಊರಿನ ಲೋಕಲ್ ಪೊಲೀಸ್ ಹತ್ರ ಮಾತಾಡ್ತೀನಿ, ನಾಳೆ ನೀವು ಹೋಗಿ ಸ್ಟೇಷನ್ ನಲ್ಲಿ ಭೇಟಿಯಾಗಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಸಂಧ್ಯಾ ಹೋಗಿ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆದ ಎಲ್ಲಾ ಕೇಸ್ ನೋಡ್ತಾಳೆ. ಇವರು ಇಲ್ಲಿಂದ 20 ವರ್ಷಗಳ ಹಿಂದೆ ನಡೆದ ಕೇಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಮತ್ತು ಇವರು ವಿಕ್ಟಿಮ್ಸ್ ಹತ್ರ ಮಾತಾಡ್ತಾರೆ. ಇದೇ ಪ್ರೊಸೆಸ್ ನಲ್ಲಿ ಇವರಿಗೆ ರಾಣಿ ಮತ್ತು ಲಚ್ಚಿ ಬಗ್ಗೆ ಗೊತ್ತಾಗುತ್ತೆ. ಅವರು ಆ ಅಡ್ರೆಸ್ ಗೆ ಹೋದಾಗ ಅಲ್ಲಿ ಅವರಿಗೆ ರಾಣಿ ಸಿಗಲ್ಲ. ಇಲ್ಲಿ ಸಂಧ್ಯಾಗೆ ಲಲಿತಾ ಬಗ್ಗೆ ಗೊತ್ತಾಗುತ್ತೆ. ಈಕೆ ಲಲಿತಾ ಹತ್ರ ಮಾತಾಡೋಕೆ ಹೋದಾಗ ಆಕೆ ಸಂಧ್ಯಾ ಜೊತೆ ಆ ವಿಷಯದ ಬಗ್ಗೆ ಮಾತಾಡಲ್ಲ. ಇದು ಲಲಿತಾ ಅಂಕಲ್ಗೆ ಗೊತ್ತಾಗಿ ಆತ ಸಂಧ್ಯಾ ಹತ್ರ ಬರ್ತಾನೆ. ಸಂಧ್ಯಾಗೆ ಲಲಿತಾ ಜೊತೆ ನಡೆದ ಆ ಘಟನೆ ಬಗ್ಗೆ ಹೇಳ್ತಾನೆ. ಆದ್ರೆ ಲಲಿತಾ ಕಿಲ್ಲರ್ನಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡಿರ್ತಾಳೆ. ಈಗ ಸಂಧ್ಯಾ ಹೋಟೆಲ್ಗೆ ಬಂದು ರೆಸ್ಟ್ ಮಾಡ್ತಿರ್ತಾಳೆ. ಆಗ ಆಕೆಗೆ ಒಂದು ನೈಟ್ ಮೇರ್ ಬರುತ್ತೆ. ಆಕೆ ಸಣ್ಣವಳಿದ್ದಾಗ ತನ್ನ ತಂದೆ ಜೊತೆ ಮೂವಿಗೆ ಹೋಗಿರ್ತಾಳೆ. ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಆಗ ಅಲ್ಲಿನ ಕೆಲವು ಜನ ಸಂಧ್ಯಾಗೆ ಬ್ಯಾಡ್ ಟಚ್ ಮಾಡ್ತಾರೆ. ಇದರಿಂದ ಸಂಧ್ಯಾ ಮನೆಗೆ ಬಂದಾಗ ಅಂತವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾಳೆ. ಆದ್ರೆ ಸಂಧ್ಯಾ ತಾಯಿ ಇದೆಲ್ಲ ಕಾಮನ್, ನೀನೇ ಅಂತ ಕ್ರೌಡೆಡ್ ಜಾಗಕ್ಕೆ ಹೋಗಬಾರ್ದು ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಸಂಧ್ಯಾ ಹೋಟೆಲ್ ನಲ್ಲಿದ್ದಾಗ ಆಕೆ ವಿಂಡೋಗೆ ಯಾರೋ ಕಲ್ಲು ಒಗಿತಾರೆ. ಇದನ್ನ ನೋಡಿ ಸಂಧ್ಯಾ ಕಿಲ್ಲರ್ ತನ್ನನ್ನ ಫಾಲೋ ಆಗ್ತಿದ್ದಾನೆ ಅಂತ ಅರ್ಥ ಮಾಡ್ಕೋತಾಳೆ. ಆಮೇಲೆ ಆಕೆ ತನ್ನ ಪಾಡ್ಕಾಸ್ಟ್ ನಲ್ಲಿ ಕಿಲ್ಲರ್ ಬಗ್ಗೆ ತಾನು ಕಲೆಕ್ಟ್ ಮಾಡಿದ ಎವಿಡೆನ್ಸ್ ನ ತೋರಿಸ್ತಾಳೆ ಮತ್ತು ಕಿಲ್ಲರ್ 20 ವರ್ಷದಿಂದ ತುಂಬಾ ಮಹಿಳೆಯರನ್ನ ಕೊಂದಿದ್ದಾನೆ ಅಂತ ಹೇಳ್ತಾಳೆ. ಇದರಿಂದ ಸಂಧ್ಯಾ ಚಾನಲ್ ತುಂಬಾ ಪಾಪ್ಯುಲರ್ ಆಗುತ್ತೆ. ಜನ ಆಕೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಮೀಡಿಯಾದವರು SP ಹತ್ರ ಬರ್ತಾರೆ ಮತ್ತು ಪೊಲೀಸರು ಮಾಡಬೇಕಾಗಿದ್ದ ಕೆಲಸ ಒಬ್ಬ ಹುಡುಗಿ ಮಾಡ್ತಿದ್ದಾಳೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆದ್ರೆ SP ಅದೆಲ್ಲ ಸುಳ್ಳು, ವೈರಲ್ ಆಗೋಕೋಸ್ಕರ ಯಾರು ಏನು ಹೇಳಿದ್ರು ನಂಬ್ತೀರಾ? ಹಾಗಾದ್ರೆ 20 ವರ್ಷದಿಂದ ಇದೆಲ್ಲ ನಡೀತಿದ್ರೆ ಆ ವಿಕ್ಟಿಮ್ಸ್ ಎಲ್ಲ ಎಲ್ಲಿ? ಅದೆಲ್ಲ ಸುಳ್ಳು, ನಾವು ನಮ್ಮ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಈಗ ರಾಜು ವಾಚ್ಮನ್ ನ ಕೂಡ ಬಿಟ್ಬಿಡ್ತಾನೆ, ಏಕೆಂದ್ರೆ ಅವನ ವಿರುದ್ಧ ಯಾವುದೇ ಎವಿಡೆನ್ಸ್ ಸಿಕ್ಕಿರಲ್ಲ. ಈಗ ಸಂಧ್ಯಾ ತನ್ನ ನ್ಯೂಸ್ ಚಾನೆಲ್ ಬಾಸ್ ಜೊತೆ ಸೇರಿ ಒಂದು ಪ್ರೆಸ್ ಮೀಟ್ ಮಾಡ್ತಾಳೆ ಮತ್ತು ಅವರಿಗೆ ನಾನು 20 ವರ್ಷದ ಕೇಸ್ನ ಸ್ಟಡಿ ಮಾಡಿದ್ದೀನಿ, ಅದರಲ್ಲಿ ಇರೋ ಪ್ಯಾಟರ್ನ್ಗೂ ಈಗ ಬಾಬಿ ಕೊಲಿಯಾದ ಪ್ಯಾಟರ್ನ್ಗೂ ಸೇಮ್ ಇದೆ. ನಮ್ಮ ಸೊಸೈಟಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ ಅಂತ ಹೇಳ್ತಾಳೆ. ಸಂಧ್ಯಾ ಆ ವಿಕ್ಟಿಮ್ಸ್ ನ ಪ್ರೆಸ್ ಮೀಟ್ ಗೆ ಕರೆದಿರ್ತಾಳೆ. ಆದ್ರೆ ಅವರು ಲಾಸ್ಟ್ ಮಿನಿಟ್ ನಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಮೀಡಿಯಾದವರು ಕೂಡ ಈಗ ಸಂಧ್ಯಾ ಹೇಳ್ತಿರೋದು ಸುಳ್ಳು ಅಂತ ಅನ್ಕೋತಾರೆ. ಆದ್ರೆ ಸರ್ಪ್ರೈಸಿಂಗ್ಲಿ ರಾಣಿ ಮತ್ತು ಲಚ್ಚಿ ಸಂಧ್ಯಾ ಹತ್ರ ಬರ್ತಾರೆ. ಇವರು ಸಂಧ್ಯಾ ಪಾಡ್ಕಾಸ್ಟ್ ನೋಡಿ ಸಂಧ್ಯಾನ ಹುಡ್ಕೊಂಡು ಬಂದಿರ್ತಾರೆ. ಆಕ್ಚುಲಿ ಲಚ್ಚಿ ಅವತ್ತು ಸತ್ತೋಗಿರಲ್ಲ. ಇಲ್ಲಿ ಅವರು ಅವತ್ತು ಅಷ್ಟಕ್ಕೂ ಏನು ನಡೀತು ಅಂತ ಹೇಳ್ತಾರೆ. ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಲಚ್ಚಿ ಮತ್ತು ರಾಣಿ ಡ್ಯಾನ್ಸರ್ ಆಗಿರ್ತಾರೆ. ಇವರು ಡ್ಯಾನ್ಸ್ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿದ ಮೇಲೆ ಆ ಊರಿನ ಚಿನ್ನಬಾಬು ಅನ್ನೋ ವ್ಯಕ್ತಿ ಇವರ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡ್ತಿರ್ತಾನೆ. ಆಗ ಅಲ್ಲಿ ರಾಜಕೀಯ ವ್ಯಕ್ತಿ ಬಂದು ಇವರನ್ನ ಕರ್ಕೊಂಡು ಹೋಗ್ತಾನೆ. ಲಚ್ಚಿ ಒಬ್ಬಳೇ ಮನೆಯಲ್ಲಿದ್ದಾಗ ಆ ಕಿಲ್ಲರ್ ಬರ್ತಾನೆ. ಕಿಲ್ಲರ್ ಲಚ್ಚಿ ಜೊತೆ ಬಲಾತ್ಕಾರ ಮಾಡಿ ಲಚ್ಚಿ ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ಲಚ್ಚಿ ಮೂರ್ಛೆ ಹೋಗಿರ್ತಾಳೆ. ಆದ್ರೆ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವರು ಕಂಪ್ಲೇಂಟ್ ತಗೊಳ್ಳಲ್ಲ. ಈಗ ಮೀಡಿಯಾದವರು ಅವತ್ತು ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳಿದ ಪೊಲೀಸ್ ಯಾರು ಅಂತ ಕೇಳ್ತಾರೆ. ಆಗ ಅವರು ಪ್ರೆಸೆಂಟ್ ನಲ್ಲಿ SP ಆಗಿರೋ ರಾಜಮಣಿ ಆ ಟೈಮಲ್ಲಿ ಆ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ಆಗಿದ್ದ ಅಂತ ಹೇಳ್ತಾರೆ. ಆಗ ಮೀಡಿಯಾದವರು SP ನಿಮ್ಮ ವಿರುದ್ಧ ಹೇಳಿಕೆ ಕೊಟ್ಟಿದ್ದರಿಂದ ನೀವು SP ನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡ್ತಿದ್ದೀರಾ ಅಂತ ಸಂಧ್ಯಾಗೆ ಕೇಳ್ತಾರೆ. ಈಗ ರಾಜು ಸಂಧ್ಯಾಗೆ ಕಾಲ್ ಮಾಡಿ ಒಂದು ಪ್ಲೇಸ್ ಗೆ ಕರೀತಾನೆ. ಸಂಧ್ಯಾ ಅಲ್ಲಿ ಹೋದಾಗ ಕಿಲ್ಲರ್ ಇನ್ನೊಂದು ಕಪಲ್ ನ ಕೊಂದಿರ್ತಾನೆ. ಇವರು ನೈಟ್ ಔಟ್ ಗೆ ಬಂದಾಗ ಕಿಲ್ಲರ್ ಇವರನ್ನ ಟಾರ್ಗೆಟ್ ಮಾಡಿ ಕೊಂದಿರ್ತಾನೆ. ಈಗ ಇಲ್ಲಿ ಸ್ಪೆಷಲ್ ಆಫೀಸರ್ ಆನಂದಿತಾ ಬರ್ತಾಳೆ.
ಈಕೆ ರಾಜುಗೆ ಹೇಳಿ ಸಂಧ್ಯಾ ಕಲೆಕ್ಟ್ ಮಾಡಿದ ಎಲ್ಲ ಎವಿಡೆನ್ಸ್ ನ ತನ್ನ ಹತ್ರ ತರಿಸ್ತಾಳೆ. ಆಗ ಇದು ಸಂಧ್ಯಾಗೆ ಗೊತ್ತಾಗಿ ನನ್ನ ಪರ್ಮಿಷನ್ ಇಲ್ಲದೆ ಈ ಎವಿಡೆನ್ಸ್ ನ ಯಾಕೆ ತಂದೆ ಅಂತ ರಾಜುಗೆ ಬೈತಿರ್ತಾಳೆ. ಆಗ ಆನಂದಿತಾ, ನೀನು ಚೆನ್ನಾಗಿ ರಿಸರ್ಚ್ ಮಾಡಿದ್ದೀಯಾ, ನಿನ್ನ ಹೆಲ್ಪ್ ನಿಂದ ನಾವು ಕಿಲ್ಲರ್ ನ ಬೇಗ ಹಿಡಿಬಹುದು, ನಿನಗೆ ಇಷ್ಟ ಇದ್ದರೆ ನಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗಬಹುದು ಅಂತ ಹೇಳ್ತಾಳೆ. ಈಗ ಸಂಧ್ಯಾ ಆನಂದಿತಾ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾಳೆ. ಇನ್ನೊಂದು ಕಡೆ SP ರಾಜಮಣಿ ಆನಂದಿತನ ಬಂದು ಭೇಟಿ ಆಗ್ತಾನೆ. ಏಕೆಂದ್ರೆ ಈ ಕೇಸಲ್ಲಿ SP ಹೆಸರು ಬಂದಿದ್ದರಿಂದ ಡಿಪಾರ್ಟ್ಮೆಂಟ್ ಇವನಿಗೆ ಲೀವ್ ಕೊಟ್ಟಿರುತ್ತೆ. ಆನಂದಿತಾ, ನೀವ್ಯಾಕೆ ಲಚ್ಚಿ ಕೇಸಲ್ಲಿ ಆ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ ಅಂತ ಕೇಳ್ತಾಳೆ. ಆಗ SP, ಆ ಟೈಮಲ್ಲಿ ಎಲೆಕ್ಷನ್ ನಡೀತಿತ್ತು, ನಾವು ಅದೇ ವಿಷಯದಲ್ಲಿ ಬ್ಯುಸಿ ಆಗಿದ್ವಿ, ಅಷ್ಟಕ್ಕೂ ಆವಾಗ ಪೊಲಿಟಿಕಲ್ ಪ್ರೆಷರ್ ಕೂಡ ಇತ್ತು ಅಂತ ಹೇಳ್ತಾನೆ. ಈಗ SP ಹೊರಗೆ ಬಂದು ಸಂಧ್ಯಾನ ಮೀಟ್ ಆಗ್ತಾನೆ. ಇಲ್ಲಿ ಸಂಧ್ಯಾಗೆ ಅಮರ್ ತಂದೆ ಮತ್ತು SP ಒಳ್ಳೆ ಫ್ರೆಂಡ್ಸ್ ಅಂತ ಗೊತ್ತಾಗುತ್ತೆ. ಈಗ ಆನಂದಿತಾ, ಸಂಧ್ಯಾ ಮತ್ತು ರಾಜು ಕೇಸ್ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ರಾಜು ಆ ಟೈಮಲ್ಲಿ ಕಿಲ್ಲರ್ ಕಾಂಡಮ್ಸ್ ನ ಯೂಸ್ ಮಾಡಿದ್ದ. ಈಗಿನ ಟೈಮಲ್ಲಿ ಇದು ಕಾಮನ್, ಆದ್ರೆ ಆ ಟೈಮಲ್ಲಿ ಕಿಲ್ಲರ್ ಕಾಂಡಮ್ ನ ಯೂಸ್ ಮಾಡಿದ್ದಾನಂದ್ರೆ ಅವನು ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿರಬಹುದು. ಏಕೆಂದ್ರೆ ಆ ಟೈಮಲ್ಲಿ ಸಾಮಾನ್ಯ ಜನರಿಗೆ ಕಾಂಡಮ್ ಬಗ್ಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸಂಧ್ಯಾ, ಹಾಗಾದ್ರೆ ನಾವು ಆ ಟೈಮಲ್ಲಿ ಓದ್ಕೊಂಡಿದ್ದ ಗೌರ್ಮೆಂಟ್ ಎಂಪ್ಲಾಯೀಸ್, ಟೀಚರ್ ಇಂಥವರ ಬಗ್ಗೆ ಸರ್ಚ್ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಆನಂದಿತಾ, ಹಾಗೆ ಮಾಡ್ಕೊಂಡು ಹೋದ್ರೆ ತುಂಬಾ ಜನ ಸಿಗ್ತಾರೆ, ಇದು ವರ್ಕೌಟ್ ಆಗಲ್ಲ ಅಂತ ಹೇಳ್ತಾಳೆ. ಈಗ ಇವರಿಗೆ ಬಾಬಿ ಫ್ಲಾಟ್ ಅಲ್ಲಿ ಒಂದು ಕೂದಲು ಸಿಕ್ಕಿರುತ್ತೆ. ಆಗ ಸಂಧ್ಯಾ ರಾಜುಗೆ, ನಾವು ಆ ಕೂದಲಿನ ಸ್ಯಾಂಪಲ್ ನ ಚಿನ್ನಬಾಬು DNA ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಹೇಗೆ ಅಂತ ಕೇಳ್ತಾಳೆ. ಆದ್ರೆ ರಾಜು, ಈಗ ಚಿನ್ನಬಾಬು ದೊಡ್ಡ ಪೊಲಿಟಿಷಿಯನ್, ಅವನನ್ನ ನಾವು ಮುಟ್ಟಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಸಂಧ್ಯಾ ಕೇಳದೆ ಚಿನ್ನಬಾಬು ಮನೆಗೆ ಹೋಗ್ತಾಳೆ ಮತ್ತು ಅವನಿಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ. ಆದ್ರೆ ಆತ ಸರಿಯಾಗಿ ಉತ್ತರ ಕೊಡಲ್ಲ. ಇಲ್ಲಿ ಸಂಧ್ಯಾ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆಕೆ ವಾಶ್ರೂಮ್ಗೆ ಹೋಗಿ ಅಲ್ಲಿ ಇದ್ದ ಚಿನ್ನಬಾಬು ಬ್ರಷ್ ನಿಂದ ಅವನ ಕೂದಲು ತಗೋತಾಳೆ. ಈಗ ನ್ಯೂಸ್ ಚಾನೆಲ್ ನವರಿಗೆ ಸಂಧ್ಯಾ ಮತ್ತು ರಾಜು ಚಿನ್ನಬಾಬುನ ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ನಂದಿತಾ ಹತ್ರ ಬಂದು, ಇದರಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡ್ತಿದ್ದೀರಿ, ಇದರ ಹಿಂದೆ ಕಾರಣ ಏನು, ಚಿನ್ನಬಾಬು ವಿರುದ್ಧ ಏನಾದರೂ ಎವಿಡೆನ್ಸ್ ಸಿಕ್ಕಿದನಾ ಅಂತ ಕೇಳ್ತಾರೆ. ಆದ್ರೆ ರಾಜು ಮತ್ತು ಸಂಧ್ಯಾ ಚಿನ್ನಬಾಬು ಹತ್ರ ಹೋಗಿದ್ರು ಅಂತ ಆನಂದಿತಾಗೆ ಗೊತ್ತಿರಲ್ಲ. ಈಕೆ ರಾಜು ಮತ್ತು ಸಂಧ್ಯಾಗೆ ಬೈತಾಳೆ. ಅದೇ ಟೈಮಲ್ಲಿ ಚಿನ್ನಬಾಬು DNA ರಿಪೋರ್ಟ್ ಬರುತ್ತೆ. ಅದು ಆ ಕೂದಲಿನ ಜೊತೆ ಮ್ಯಾಚ್ ಆಗಿರಲ್ಲ. ಇದನ್ನ ನೋಡಿ ಆನಂದಿತಾ ಸಂಧ್ಯಾ ಮತ್ತು ರಾಜು ಮೇಲೆ ಇನ್ನೂ ಕೋಪ ಮಾಡ್ತಾಳೆ. ಈಗ ಕಿಲ್ಲರ್ ಪೊಲಿಟಿಷಿಯನ್ಗೆ ಕಾಲ್ ಮಾಡಿ ಆನಂದಿತಾ ಜೊತೆ ಮಾತಾಡ್ತಾನೆ ಮತ್ತು ಆಕೆಗೆ ಒಂದು ಗಿಫ್ಟ್ ಕೂಡ ಕಳಿಸಿರ್ತಾನೆ. ಕಿಲ್ಲರ್ ಆನಂದಿತಾಗೆ, ಇದು ನಾನು ಫಸ್ಟ್ ಕೊಂದ ಮಹಿಳೆಯ ನೆನಪಿಗಾಗಿ ಇಟ್ಟುಕೊಂಡಿದ್ದೆ, ನೀವು ನನ್ನ ಹಿಡಿಯೋಕೆ ಆಗಲ್ಲ, ಯಾಕಂದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ಆದ್ರೆ ನಾನು ಯಾರಿಗೂ ಕಾಣಲ್ಲ, ಯಾಕಂದ್ರೆ ನಾನು ರಾತ್ರಿ ಟೈಮಲ್ಲಿ ಬೇಟೆ ಆಡ್ತೀನಿ, ದಮ್ಮಿದ್ರೆ ನೆಕ್ಸ್ಟ್ ನಾನು ಯಾರನ್ನ ಕೊಲ್ತೀನಿ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇವರು ಕಿಲ್ಲರ್ ಕಾಲ್ ಮಾಡಿದ ನಂಬರ್ನ ಟ್ರೇಸ್ ಮಾಡಿದಾಗ ಅದು ವಿಕ್ಟಮ್ ನಂಬರ್ ಆಗಿರುತ್ತೆ. ಇನ್ನು ಆಕೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ಆಕೆ ಕಿಲ್ಲರ್ಗೆ ಬೈದು ವಿಡಿಯೋ ಮಾಡಿರ್ತಾಳೆ. ಅದಕ್ಕೆ ಕಿಲ್ಲರ್ ಆಕೆನ ಕೊಂದಿರ್ತಾನೆ. ಆದ್ರೆ ಮೊದಲು ವಿಡಿಯೋ ಮಾಡಿದ್ದು ಸಂಧ್ಯಾ ಆಗಿರ್ತಾಳೆ. ಆದ್ರೂ ಕಿಲ್ಲರ್ ಇನ್ನೂ ಆಕೆನ ಕೊಂದಿರಲ್ಲ. ಆಗ ಆನಂದಿತಾ ರಾಜುಗೆ, ಕಿಲ್ಲರ್ ನೆಕ್ಸ್ಟ್ ಟಾರ್ಗೆಟ್ ಸಂಧ್ಯಾ ಆಗಿರ್ಬೋದು, ಸಂಧ್ಯಾ ಇಲ್ಲಿದ್ದಾಳೆ ನೋಡು ಅಂತ ಹೇಳ್ತಾಳೆ. ಈಗ ರಾಜು ಸಂಧ್ಯಾಗೆ ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಸಂಧ್ಯಾ ತನ್ನ ಫ್ಯಾಮಿಲಿ ಜೊತೆ ಶಾಪಿಂಗ್ ಮಾಡೋಕೆ ಶಾಪ್ಗೆ ಬಂದಿರ್ತಾಳೆ. ಇಲ್ಲಿ ಅಮರ್ ಮತ್ತು ಅವನ ಫ್ಯಾಮಿಲಿ ಕೂಡ ಇರುತ್ತೆ. ರಾಜು ಸಂಧ್ಯಾಗೆ, ಕಿಲ್ಲರ್ ನೆಕ್ಸ್ಟ್ ಟಾರ್ಗೆಟ್ ನೀನೇ ಆಗಿರ್ಬೋದು, ಹುಷಾರಾಗಿರು ಅಂತ ಹೇಳ್ತಾನೆ. ಇದೇ ಶಾಪ್ ಅಲ್ಲಿ SP ಕೂಡ ಇರ್ತಾನೆ. ಈತ ಅಮರ್ ತಂದೆ ಜೊತೆ ಮಾತಾಡ್ತಾನೆ, ಏಕೆಂದ್ರೆ ಅವರಿಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಸಂಧ್ಯಾಗೆ SP ನ ನೋಡಿ ಡೌಟ್ ಬರುತ್ತೆ. ಆದ್ರೆ ಆಕೆ ಎಲ್ಲರನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾಳೆ. ಆಕೆ ಮನೆಗೆ ಬಂದಾಗ ಅಲ್ಲಿ ಕಿಲ್ಲರ್ ಬಂದು ಅಮರ್ನ ಕೊಂದು ಬಿಡ್ತಾನೆ. ಆಗ ಸಂಧ್ಯಾ ಸಡನ್ ಆಗಿ ಎಚ್ಚರಿಕೆ ಆಗ್ತಾಳೆ. ಅಂದರೆ ಇದು ಸಂಧ್ಯಾ ಕನಸಾಗಿರುತ್ತೆ. ಆಮೇಲೆ ಸಂಧ್ಯಾ ಎದ್ದು ವಿಡಿಯೋ ಶೂಟ್ ಮಾಡ್ತಾಳೆ. ಇದರಲ್ಲಿ ಸಂಧ್ಯಾ, ನಮ್ಮ ಮಧ್ಯೆ ಒಬ್ಬ ಡೇಂಜರಸ್ ಕಿಲ್ಲರ್ ಇದ್ದಾನೆ, ಇಂಥವರಿಗೆ ಯಾವುದೋ ಒಂದು ವಿಷಯದಲ್ಲಿ ಈಗೋ ಹರ್ಟ್ ಆಗಿ ಹೊರಗೆ ಬರ್ತಾರೆ ಅಂತ ಹೇಳ್ತಾಳೆ. ಆಮೇಲೆ ಮನೆ ಹೊರಗೆ ಬಂದು ತನ್ನ ಮನೆ ಮುಂದೆ ವಾಕ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಕಿಲ್ಲರ್ ಬರ್ತಾನೆ. ಈತ ಸಂಧ್ಯಾ ಮುಂದೆ ಫೈರ್ ಬಾಲ್ ನ ಬಿಸಾಕ್ತಾನೆ. ಆದ್ರೆ ಸಂಧ್ಯಾ ಕಿಲ್ಲರ್ನ ಹಿಡಿಬೇಕಂತ ಅವನ ಹಿಂದೆ ಓಡ್ತಾಳೆ. ಇವರು ಓಡ್ತಾ ಓಡ್ತಾ ಒಂದು ಕನ್ಸ್ಟ್ರಕ್ಷನ್ ನಡೀತಿದ್ದ ಬಿಲ್ಡಿಂಗ್ ಹತ್ರ ಬರ್ತಾರೆ. ಇಲ್ಲಿ ಇವರ ನಡುವೆ ಫೈಟ್ ನಡೆಯುತ್ತೆ. ಸಂಧ್ಯಾ ಇಲ್ಲಿ ಕಿಲ್ಲರ್ ಮುಖ ನೋಡ್ತಾಳೆ. ಆಕ್ಚುಲಿ ಈತ ವಾಣಿ ಮಗ ಬೋಸ್ ಆಗಿರ್ತಾನೆ. ಆಕ್ಚುಲಿ ಈತ ಕಿಲ್ಲರ್ ಆಗಿರೋದಿಲ್ಲ. ಈತ ಸಂಧ್ಯಾ ಪಾಡ್ಕಾಸ್ಟ್ ನಿಂದ ವಾಣಿ ಹೆಸರು ಹೊರಗೆ ಬಂದಿದ್ದರಿಂದ ಆಕೆನ ಜನ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅದಕ್ಕೆ ಸಂಧ್ಯಾಗೆ ಎದುರಿಸಿದರೆ ಪಾಡ್ಕಾಸ್ಟ್ ಬಂದ್ ಮಾಡ್ತಾಳೆ ಅನ್ಕೋತಾನೆ. ಆಗ ಸಂಧ್ಯಾ ಬೋಸ್ಗೆ ಸಾರಿ ಕೇಳ್ತಾಳೆ ಮತ್ತು ನಾನು ಇದೆಲ್ಲ ಕಿಲ್ಲರ್ನ ಹಿಡಿಯೋಕೆ ಮಾಡಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಈಗ ಆನಂದಿತಾ ಸಂಧ್ಯಾ ಹೇಳಿದ ಐಡಿಯಾ ಮೇಲೆ ವರ್ಕ್ ಮಾಡ್ತಾಳೆ. ಅಂದರೆ ಇವರು 20 ವರ್ಷದ ಹಿಂದೆ ಆ ಊರಲ್ಲಿ ಎಜುಕೇಟೆಡ್ ಯಾರ್ಯಾರಿದ್ರು ಅಂತ ರಿಸರ್ಚ್ ಮಾಡ್ತಾರೆ. ಈ ಕಡೆ ಸಂಧ್ಯಾ ಮತ್ತು ಅಮರ್ ಮದುವೆ ಆಗಲು ರೆಡಿ ಆಗ್ತಿರ್ತಾರೆ. ಆಗ ರಾಜು ಸಂಧ್ಯಾಗೆ ಕಾಲ್ ಮಾಡಿ ಲಿಸ್ಟ್ ಕಳಿಸ್ತಾನೆ ಮತ್ತು ಇನ್ನೊಮ್ಮೆ ಚೆಕ್ ಮಾಡು ಅಂತ ಹೇಳ್ತಾನೆ. ಆದ್ರೆ ಸಂಧ್ಯಾ ಈಗ ಅದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಈಗ ಅಮರ್ಗೆ ಅವನ ತಂದೆ ಕಾಲ್ ಮಾಡಿ, ನಿಮ್ಮ ತಾಯಿ ಸತ್ತೋದ್ರು ಅಂತ ಹೇಳ್ತಾನೆ. ಅಮರ್ ತಾಯಿ ಸ್ಟೆಪ್ಸ್ ಇಂದ ಜಾರಿ ಬಿದ್ದು ಸತ್ತೋಗಿರ್ತಾಳೆ. ಇವರೆಲ್ಲ ಈಗ ಅಮರ್ ತಾಯಿ ಅಂತಿಮ ಸಂಸ್ಕಾರಕ್ಕೆ ರೆಡಿ ಮಾಡ್ತಿರ್ತಾರೆ. ಆಗ ಸಂಧ್ಯಾ ಅಮರ್ಗೆ, ಒಂದು ಸಾರಿ ಆಂಟಿ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂತ ಹೇಳ್ತಾಳೆ. ಆದ್ರೆ ಅಮರ್ ಆಕೆ ಮೇಲೆ ಕೋಪ ಮಾಡ್ತಾನೆ ಮತ್ತು ನೀನು ನಿನ್ನ ಕೇಸಲ್ಲಿ ನನ್ನ ತಾಯಿನ ಇನ್ವಾಲ್ವ್ ಮಾಡಬೇಡ ಅಂತ ಹೇಳ್ತಾನೆ. ಈಗ ಇನ್ನೊಂದು ಕಡೆ ತಮಿಳುನಾಡಿನ ಒಬ್ಬ ಇನ್ಸ್ಪೆಕ್ಟರ್ ರಾಜುಗೆ ಕಾಲ್ ಮಾಡಿ, ಸರ್, ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲೂ ಇಂಥದೇ ಒಂದು ಕೇಸ್ ಬಂದಿತ್ತು, ಅದರ ಡೀಟೇಲ್ಸ್ ನಿಮಗೆ ಕಳಿಸ್ತಾ ಇದ್ದೀನಿ, ಏನಾದರೂ ಕೆಲಸಕ್ಕೆ ಬರಬಹುದಾ ನೋಡಿ ಅಂತ ಹೇಳ್ತಾನೆ. ಈ ಕಡೆ ಸಂಧ್ಯಾ ತನ್ನ ಮನೆಯಲ್ಲಿದ್ದಾಗ ಆಕೆ ಮುಂದೆ ಒಂದು ಡಾಲ್
ಇರುತ್ತೆ. ಇದನ್ನ ಆಕೆಗೆ ಅಮರ್ ತಾಯಿ ಕೊಟ್ಟಿರ್ತಾಳೆ. ಆದ್ರೆ ಸಂಧ್ಯಾ ಅದನ್ನ ಓಪನ್ ಮಾಡಿ ನೋಡಿರಲ್ಲ. ಆಕೆ ಈಗ ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ತಾನು ಬಾಬಿಗೆ ಕೊಟ್ಟ ಇಯರಿಂಗ್ಸ್ ಇರುತ್ತೆ. ಇದನ್ನ ನೋಡಿ ಸಂಧ್ಯಾ ಶಾಕ್ ಆಗ್ತಾಳೆ. ಇನ್ನೊಂದು ಕಡೆ ರಾಜು ತಮಿಳುನಾಡು ಪೊಲೀಸರು ಕೊಟ್ಟ ಇನ್ಫಾರ್ಮೇಶನ್ ನೋಡ್ತಿದ್ದಾಗ ಈತನಿಗೆ ಕೂಡ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ತಮಿಳುನಾಡಿನಲ್ಲಿ ನಡೆದ ಘಟನೆಯಲ್ಲಿ ಪ್ರೈಮ್ ಸಸ್ಪೆಕ್ಟ್ ಅಮರ್ ತಂದೆ ರಾಮು ಆಗಿರ್ತಾನೆ. ಈ ಕಡೆ ಸಂಧ್ಯಾಗೆ ಡೌಟ್ ಬಂದು ಆಕೆ ಊಟ ಕೊಡೋ ನೆಪದಲ್ಲಿ ಅಮರ್ ಮನೆಗೆ ಬರ್ತಾಳೆ. ಇಲ್ಲಿ ಅಮರ್ ಇರೋದಿಲ್ಲ, ಅವನ ತಂದೆ ರಾಮು ಇರ್ತಾನೆ. ಈಗ ಸಂಧ್ಯಾ ಊಟ ಇಟ್ಟು DNA ಸ್ಯಾಂಪಲ್ ಕಲೆಕ್ಟ್ ಮಾಡೋಕೆ ವಾಶ್ರೂಮ್ಗೆ ಹೋಗ್ತಾಳೆ. ಈ ಕಡೆ ರಾಜು ಸಂಧ್ಯಾಗೆ ಕಾಲ್ ಮಾಡ್ತಿರ್ತಾನೆ ಮತ್ತು ರಾಮು ಫೋಟೋ ಸಂಧ್ಯಾ ಮೊಬೈಲ್ಗೆ ಕಳಿಸ್ತಾನೆ. ಇದರಿಂದ ರಾಮುಗೆ ತಾನು ಸಿಕ್ಕಾಕೊಂಡಿದ್ದೀನಿ ಅಂತ ಅರ್ಥವಾಗುತ್ತೆ, ಏಕೆಂದ್ರೆ ಕಿಲ್ಲರ್ ಈತನೇ ಆಗಿರ್ತಾನೆ. ಈಗ ರಾಮುಗೆ ಸಂಧ್ಯಾ DNA ರಿಪೋರ್ಟ್ ಕಲೆಕ್ಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಸಂಧ್ಯಾನ ಮುಗಿಸಬೇಕು ಅನ್ಕೋತಾನೆ. ಇಲ್ಲಿ ರಾಮು ಮತ್ತು ಸಂಧ್ಯಾ ನಡುವೆ ಫೈಟ್ ನಡೆಯುತ್ತೆ. ತುಂಬಾ ಹೊತ್ತು ಫೈಟ್ ನಡೆದ ಮೇಲೆ ಫೈನಲಿ ಸಂಧ್ಯಾ ರಾಮುಗೆ ಗಾಯ ಮಾಡ್ತಾಳೆ. ಈಗ ರಾಮುನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಆತ ಏನು ಹೇಳ್ತಿರಲ್ಲ. ಈಗ ಇಲ್ಲಿ ಸಂಧ್ಯಾ ಬರ್ತಾಳೆ. ಈಕೆ ಒಂದು ಫೋಟೋ ತಂದಿರ್ತಾಳೆ. ಆ ಫೋಟೋದಲ್ಲಿದ್ದ ಮಹಿಳೆ ರಾಮು ಫಸ್ಟ್ ವಿಕ್ಟಮ್ ಆಗಿರ್ತಾಳೆ. ಆಕ್ಚುಲಿ ಈಕೆ ರಾಮು ಆಂಟಿ ಆಗಿರ್ತಾಳೆ. ಫೋಟೋ ನೋಡಿ ರಾಮು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ರಾಮು ಸಣ್ಣವನಿದ್ದಾಗ ಆತನ ತಂದೆ ತಾಯಿ ತೀರ್ಕೊಂಡಿರ್ತಾರೆ. ಇದರಿಂದ ಅವನ ಅಂಕಲ್ ರಾಮುನ ಸಾಕಿರ್ತಾನೆ. ರಾಮು ಆಂಟಿ ಕೂಡ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾಳೆ. ರಾಮು ಆಂಟಿ ಕ್ಲಾಸಿಕಲ್ ಡ್ಯಾನ್ಸ್ ಟೀಚರ್ ಆಗಿರ್ತಾಳೆ. ಆಕೆ ಡ್ಯಾನ್ಸ್ ಮಾಡ್ತಿದ್ದಾಗ ತುಂಬಾ ಸುಂದರವಾಗಿ ಕಾಣ್ತಿರ್ತಾಳೆ. ಆದ್ರೆ ರಾಮು ದೊಡ್ಡವನಾದಾಗ ಆಕೆ ರಾಮು ಮೇಲೆ ಕೆಟ್ಟ ದೃಷ್ಟಿ ಆಗ್ತಾಳೆ ಮತ್ತು ಯಾರು ಇಲ್ಲದಿದ್ದಾಗ ಅವನನ್ನ ಆ ಕಡೆ ಈ ಕಡೆ ಮುಡ್ತಿರ್ತಾಳೆ. ಆದ್ರೆ ಇದು ರಾಮುಗೆ ಇಷ್ಟ ಆಗ್ತಿರಲ್ಲ. ಒಂದು ದಿನ ರಾಮು ಒಬ್ಬನಿದ್ದಾಗ ಆಕೆ ಇವನ ಜೊತೆ ಫೋರ್ಸ್ ಮಾಡ್ತಾಳೆ. ಆದ್ರೆ ಅದೇ ಟೈಮಲ್ಲಿ ರಾಮು ಅಂಕಲ್ ಬಂದಿದ್ದರಿಂದ ರಾಮುನೇ ತನ್ನನ್ನ ಕೆಡಿಸೋಕೆ ಬಂದಿದ್ದ ಅಂತ ಹೇಳ್ತಾಳೆ. ಇದರಿಂದ ರಾಮು ಅಂಕಲ್ ರಾಮುಗೆ ತುಂಬಾ ಹೊಡಿತಾನೆ. ಆದ್ರೆ ರಾಮು ಕೋಪದಲ್ಲಿ ತನ್ನ ಅಂಕಲ್ಗೆ ಹೊಡೆದು ಆಂಟಿ ಜೊತೆ ಬಲಾತ್ಕಾರ ಮಾಡ್ತಾನೆ ಮತ್ತು ನಿನಗೆ ಇದೇ ಬೇಕಿತ್ತಲ್ಲ ತಗೋ ಅಂತ ಹೇಳ್ತಾನೆ. ಆಮೇಲೆ ಆಕೆನ ಕೊಂದು ಬಿಡ್ತಾನೆ. ಆಮೇಲಿಂದ ರಾಮುಗೆ ಯಾರೆಲ್ಲ ತನ್ನ ಆಂಟಿ ಹಾಗೆ ಕಾಣ್ತಿರ್ತಾರೋ ಅವರೆಲ್ಲರ ಜೊತೆ ಹಾಗೆ ಮಾಡ್ತಾನೆ. ಅವನು ಲಾಸ್ಟ್ ಟೈಮ್ ತಮಿಳುನಾಡಿನಲ್ಲಿ ಒಬ್ಬ ಹುಡುಗಿನ ಕೊಂದಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ರಾಮು ತನ್ನ ಮೆಡಿಕಲ್ ಚೆಕ್ಅಪ್ ಮಾಡಿಸಿದಾಗ ಅವನಿಗೆ ಮರೆವಿನ ರೋಗ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ರಾಮು ಸ್ವಲ್ಪ ದಿನದಲ್ಲಿ ಎಲ್ಲ ಮರೆತು ಹೋಗೋದ್ರಲ್ಲಿರ್ತಾನೆ. ಒಂದು ದಿನ ಬಾಬಿ ರಾಮುಗೆ ತನ್ನ ಗೆಜ್ಜೆಗಳನ್ನ ತೋರಿಸಿ ತಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ನೋಡಿ ರಾಮುಗೆ ತನ್ನ ಟ್ರೋಮಾ ಟ್ರಿಗರ್ ಆಗುತ್ತೆ. ಅದಕ್ಕೆ ಅವನು ಬಾಬಿ ಮತ್ತು ಆಕೆ ಬಾಯ್ ಫ್ರೆಂಡ್ ನ ಕೊಂದಿರ್ತಾನೆ. ಈ ಕಡೆ ಮನೆಯಲ್ಲಿ ರಾಮು ಹೆಂಡತಿ ಅಂದರೆ ಅಮರ್ ತಾಯಿಗೆ ರಾಮು ಕಲೆಕ್ಟ್ ಮಾಡಿದ ವಿಕ್ಟಮ್ಸ್ ಗಳ ಸಾಮಾನು ಸಿಗುತ್ತೆ. ರಾಮು ತನ್ನ ಹೆಂಡತಿಗೆ ಎಲ್ಲ ಗೊತ್ತಾಗಿದೆ ಅಂತ ಅರ್ಥ ಮಾಡ್ಕೊಂಡು ಆಕೆನ ಸ್ಟೆಪ್ಸ್ ಇಂದ ದೂಕಿ ಸಾಯಿಸ್ಬಿಡ್ತಾನೆ. ಈಗ ರಾಮು ಸಂಧ್ಯಾಗೆ ನನಗೆ ಮರೆಯೋ ಕಾಯಿಲೆ ಇದೆ, ಇದೆಲ್ಲ ನಾನು ಮರೆತು ಹೋಗ್ತೀನಿ, ಆದ್ರೆ ನೀವು ಇದನ್ನ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಮೂವಿ ಕೊನೆಯಲ್ಲಿ ಸಂಧ್ಯಾ ತನ್ನ ಪಾಡ್ಕಾಸ್ಟ್ ನಲ್ಲಿ ಈಗ ರಾತ್ರಿ ಮುಗೀತು, ಬೆಳಕು ಬಂತು ಅಂತ ಹೇಳ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.